ಮಾಲ್ತಿ, ನೀನು ದೇವ್ರನ್ನ ಕೇಳ್ಕೊಂತಿದ್ದೀಯಲ್ಲ ವರ, ಅದೆಷ್ಟು ಗಟ್ಟಿಯಾಗಿರ್ಬೇಕು ಅಂದ್ರೆ ನಾವು ಮನೆಗೆ ಹೋಗೋಷ್ಟಕ್ಕೆ ಕರ್ಣ ನುಡ್ಕೊಂಡು ಹುಡುಗಿರ ತಂಡು ಮನೆ ಮುಂದೆ ಇರಬೇಕು. ಅತ್ತೆ, ಹುಡುಗಿ ಸಿಗ್ಲಿ ಅಂತ ನಾವು ಬೇಡ್ಕೊಳ್ಳೋದೇ ಬೇಕಾಗಿಲ್ಲ. ನಾವು ಬೇಡ್ಕೋಬೇಕಾಗಿರೋದು ಏನು ಅಂದ್ರೆ ಬರೋ ಹುಡುಗಿರಲ್ಲಿ ಒಬ್ಳನ್ನ ನಮ್ಮ ಕರ್ಣ ಮನ್ಸಾರೆ ಒಪ್ಕೊಳ್ಳೋಕಾಗ್ಲಿ ಅಂತ. ಅಲ್ವಾ ಅಲ್ವಾ? ಅಲ್ಲೋಡು, ನಾವೇನೋ ಕೇಳ್ಕೊತಿದ್ರೆ ಕಳ್ಳ ಅವನ್ ಬೇರೇನೋ ಕೇಳ್ಕೊತಾ ಇದ್ದಾನೆ. ದೇವ್ರೆ, ನೀನ್ ನಮ್ಗೆಲ್ಲ ಕೊಟ್ಟಿದ್ಯಾ, ಇನ್ನೇನಾದ್ರೂ ಹೆಚ್ಚಾಗಿ ಕೇಳಿದ್ರೆ ಅದ್ ನನ್ ಸ್ವಾರ್ಥ ಆಗುತ್ತೆ. ಇವರು ಕೂಡ ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆದಿರೋರು. ಇವ್ರೆಲ್ಲ ಆಸೆನೂ ಈಡೇರಿಸು ದೇವ್ರೆ. ದೇವ್ರೆ, ಕರ್ಣ ಸರ್ ತನ್ಗೋಸ್ಕರ ಏನೂ ಕೇಳ್ಕೊಳಲ್ಲ. ಅದೇ ಬೇರೆಯವ್ರ ಕಷ್ಟ ಅಂದ್ರೆ ಅದನ್ನ ಕೇಳಿಸ್ಕೊಳ್ದೆ ಸುಮ್ಮನಿರಲ್ಲ. ಅವರು ಇಷ್ಟು ವರ್ಷ ನಗು ಜೊತೆ ಏನೇನೋ ನೋವನ್ನ ಅನುಭವಿಸಿರ್ಬೋದು, ಆದ್ರೆ ಇನ್ಮುಂದೆ ಬರೀ ನಗು ಅವ್ರ ಜೊತೆ ಇರೋ ಹಾಗೆ ಮಾಡಪ್ಪ. ನ್ಯಾಯ ಅನ್ಯಾಯದ ತಕ್ಕಡಿ ನಿನ್ನ ಕೈಯಲ್ಲೇ ಇದೆ. ಆಗ್ತಿರೋ ಅನಾಹುತ ಎಲ್ಲ ನಿನ್ನ ಆಟ ಅನ್ಕೋಬೇಕು, ಅಥವಾ ಯಾವುದೋ ಜನ್ಮದಲ್ಲಿ ನಾನು ಮಾಡಿದ ತಪ್ಪಿಗೆ ನೀನು ಕಲಿಸ್ತಾ ಇರೋ ಪಾಠ ಅನ್ಕೋಬೇಕು, ಗೊತ್ತಿಲ್ಲ. ಆದ್ರೆ ನನ್ನ ಬೇಡಿಕೆ ಒಂದೇ, ನನ್ನ ತಪ್ಪಿಗೆ ನನ್ನ ಮೊಮ್ಮಕ್ಕಳನ್ನ ಮಾತ್ರ ಶಿಕ್ಷಿಸ್ಬೇಡ. ನನ್ನ ಮದುವೆ ಚೆನ್ನಾಗಾಗಬೇಕು ಅನ್ನೋದು ನನ್ನ ಬೇಡಿಕೆ ಅಷ್ಟೇ ಅಲ್ಲ, ಶಾಂತಿ ಬಯಕೆ ಕೂಡ. ಅವಳ ಕನಸನ್ನ ನಿಜ ಮಾಡಪ್ಪ. ನನ್ನ ಅಜ್ಜಿ ವಿಷಯ ನೀವ್ಯಾಕೆ ಮಾತಾಡ್ತಿದ್ದೀರಾ? ಅರ್ಚಕ್ರೆ, ನಿನ್ನೆ ರುಕ್ಮಿಣಿ ಕೈಯಲ್ಲಿ ನನ್ನ ಮೊಮ್ಮಕ್ಕಳ ಜಾತಕ ಕಳ್ಸಿದ್ದೆ, ನೋಡಿದ್ರಾ? ಚೆನ್ನಾಗಿದ್ಯಾ? ನೋಡಿದೇವಮ್ಮ, ಜಾತಕ ಏನೋ ಚೆನ್ನಾಗಿದೆ, ಆದರೆ ದೋಷಗಳು ಅದರಲ್ಲಿ ಗೋಚರವಾಗ್ತಾ ಇದೆ. ನೀವಿವತ್ತು ಜಾತಕ ತೋರಿಸೋ ಹಾಗೆ ಆ ಜಗನ್ಮಾತೆಯ ಬುದ್ಧಿ ನಿಮಗೆ ಕೊಟ್ಟಿರಬೇಕು. ನಿಮ್ಮ ಮೊಮ್ಮಕ್ಕಳಿಗೆ ನಾಳೆ ದಿನ ಶುಭವಾಗಿಲ್ಲ. ರಾತ್ರಿ 12 ಗಂಟೆ ನಂತರ ಅವ್ರನ್ನೆಲ್ಲೂ ಕಳಿಸ್ಬೇಡಿ. ನಿಮ್ ಜೊತೆನೆ ಅವರು ಮನೆಯಲ್ಲೇ ಇರಲಿ. ನನ್ಗೆ ಯಾಕೋ ಮನ್ಸಲ್ಲಿ ಒಂಥರ ಸಂಕಟ ಅನ್ನಿಸ್ತಾ ಇತ್ತು. ನಿಮ್ ಮಾತು ಕೇಳಿದ್ಮೇಲೆ ಇದೇ ಕಾರಣ ಇರ್ಬೋದು ಅನ್ನಿಸ್ತಾ ಇದೆ. ಎಲ್ಲ ಆ ಜಗನ್ಮಾತೆ ಕೊಡೋ ಸೂಚನೆ. ಅವಳು ಹೇಗೆ ನಡೆಸ್ತಾಳೋ ಹಾಗೆಲ್ಲ ನಡೆಯೋದೇ ನಮ್ಮ ಕರ್ತವ್ಯ. ಬರ್ತೇನೆ. ದೇವಿ ಇದ್ದಾಳೆ, ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ ಕಣೆ. ಅಮ್ಮ, ನಿನ್ ಸೂಚನೆ ಹಿಂದೆ ಏನ್ ಒಳ ಅರ್ಥ ಇದೆಯೋ ಗೊತ್ತಿಲ್ಲ, ಆದ್ರೆ ನಿತ್ಯಾನಿಧಿ ಇಬ್ರಿಗೂ ಯಾವ ಸಮಸ್ಯೆನೂ ಬರ್ದಂಗೆ ನೋಡ್ಕೋತಾಯಿ. ಮ್ಯಾಮ್, ಶಾಂತಿ ಅಂತ ಏನೋ ನಮ್ಮ ಅಜ್ಜಿ ಬಗ್ಗೆ ಮಾತಾಡ್ತಿದ್ರಿ, ಏನ್ ವಿಚಾರ? ಅಜ್ಜಿ ಬಗ್ಗೆನಾ? ಇಲ್ಲ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ಲಿ? ಓ, ಶಾಂತಿ ಅಂದಿದ್ದಕ್ಕೆ ಹಾಗೆ ತಿಳ್ಕೊಂಡ್ಯಾ? ಅದು ಯಾವುದೋ ಪೇಷಂಟ್ ಬಗ್ಗೆ ಮಾತಾಡ್ತಿದ್ದೆ, ನಿನ್ನ ಅಜ್ಜಿ ಬಗ್ಗೆ ಅಲ್ಲ. ಓ ಹಾಗಾ? ಹೌದು, ನೀವು ಇಲ್ಲಿಗೆ ಯಾವಾಗ ಬಂದ್ರಿ? ಇಲ್ಲೇನ್ ಮಾಡ್ತಿದ್ದೀರಾ? ಈ ಮಾತು ನಾನೇ ಕೇಳೋಣ ಅಂತಿದ್ದೆ. ಕ್ಯಾಂಪಿಂದ ಸೀದಾ ಇಲ್ಲಿಗೆ ಬಂದೆ, ವಾಪಸ್ ಹೊರಡುವಾಗ ನೀನ್ ಕಾಣಿಸ್ದೆ. ಸರಿ, ನಾನು ಬರ್ತೀನಿ. ದೇವಸ್ಥಾನಕ್ಕೆ ಬಂದು ಕೈ ಮುಗಿದೆ ಹಾಗೆ ಹೋಗ್ತೀರಾ? ಇಲ್ಲ, ನನ್ ತಡ ಆಗ್ತಿದೆ, ನಾನು ಬರ್ತೀನಿ. ಈ ಸೃಷ್ಟಿನೇ ದೇವ್ರಿದ್ದಂತೆ, ತಡ ಆಗೋದು ಬೇಗ ಮುಗಿಯೋದು ಎಲ್ಲ ತಾಯಿ ನಿರ್ಧಾರ. ನಿಮ್ ತಾಯಿನೂ ಇಲ್ಲೇ ಇದ್ದಾರೆ, ಬನ್ನಿ ಹೋಗೋಣ. ವಯಸ್ಸು ಚಿಕ್ಕದಾದ್ರೂ ತಿಳುವಳಿಕೆ ದೊಡ್ಡದಿದೆ. ದುಷ್ಟೆ, ರಾಕ್ಷಸಿ, ಇವಳು ಯಾಕೆ ಬಂದ್ಲು ಇಲ್ಲಿಗೆ? ನಿಧಿಗೂ ಅವಳಿಗೂ ಏನ್ ಸಂಬಂಧ? ಈ ರಾಕ್ಷಸಿ ದಾಹ ಇನ್ನೂ ತೀರಿಲ್ಲ. ಈ ಕುಟುಂಬಕ್ಕೆ ಮತ್ತೇನಾದ್ರೂ ಮಾಡ್ಬಿಟ್ರೆ ಏನಪ್ಪ ಮಾಡೋದು?
ಈಗ ಯಾರನ್ನ ಛತ್ರ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಧಿನ ನನ್ನನ್ನ ಅಯ್ಯಯ್ಯೋ ಎಷ್ಟೆತ್ರಕ್ಕೆ ನಾನ್ ಜಂಪ್ ಮಾಡಿ ಗಂಟೆ ಹೊಡಿಯಕ್ ಆಗಲ್ಲ. ಅರೆ ನಮ್ಮಣ್ಣ ಇಲ್ವಾ ಹೆಲ್ಪ್ ಮಾಡೋದಕ್ಕೆ, ಜಂಪ್ ಯಾಕೆ ಮಾಡ್ಬೇಕು? ನಾನಾ? ಹ್ಞೂ ಕಣೋ, ಇಲ್ಲ ಅಂತ ಹೇಳ್ಬೇಡ. ನಿಧಿ ಇವಾಗ ಫೈನಲ್ ಇಯರ್ ಎಕ್ಸಾಮ್ ಬರೀತಿದ್ದಾಳೆ. ಅವಳು ಟಾಪಲ್ಲಿ ಬರ್ಬೇಕು ತಾನೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನಿಧಿನ ಎತ್ಕೊಂಡು ಗಂಟೆ ಹೊಡಿಯೋದಕ್ಕೆ ಹೆಲ್ಪ್ ಮಾಡು. ಏಯ್, ಅಯ್ಯಯ್ಯೋ ಕರ್ಣ ಸರ್ ನನ್ನನ್ನು ಎತ್ಕೊಳ್ಳೋದ? ಬೇಡ ಬೇಡ ಬೇಡ, ಅವರು ನನ್ನನ್ನು ಎತ್ಕೊಂಡು ಗಂಟೆ ಎಲ್ಲ ಹೊಡಿಯೋದು ಸರಿ ಹೋಗಲ್ಲ. ಹಲೋ, ನಮ್ಮಣ್ಣ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಯಾವತ್ತೂ ನೋ ಅನ್ನಲ್ಲ ಅಲ್ವಾ ಅಣ್ಣ? ರಾಧಿಕಾ, ಬೇಕಾದ್ರೆ ನಾನು ಹಗ್ಲು ರಾತ್ರಿ ನಿದ್ದೆಗೆಟ್ಟು ಚೆನ್ನಾಗಿ ಓದ್ಕೊಂಡು ಮಾರ್ಕ್ಸ್ ತೆಗಿತೀನಿ. ಈ ತರ ಎಲ್ಲ ಬೇಡ ಅಪ್ಪ. ದೇವ್ರ ಮುಂದೆ ನಾನು ಆಲ್ರೆಡಿ ಬೇಡ್ಕೊಂಡಾಗಿದೆ. ಇವಾಗ ಆಗಲ್ಲ ಅಂತ ಅಂದ್ರೆ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಶಾಂತಂ ಪಾಪಂ ಶಾಂತಂ ಪಾಪಂ. ದೇವ್ರೆ ಪ್ಲೀಸ್, ತಪ್ಪಾಯ್ತು. ರಾಧಿಕಾ ಗೊತ್ತಾಗ್ದೆ ಏನೇನೋ ಬೇಡ್ಕೊಬಿಟ್ಟಿದ್ದಾಳೆ. ಅದನ್ನ ನಮ್ ಕೈಲಿ ಮಾಡಕ್ ಆಗಲ್ಲ. ಪ್ಲೀಸ್ ನಮಗ್ ಕ್ಷಮಿಸು. ಪ್ಲೀಸ್ 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 ದೇವ್ರೆ.